ಹಲೋ, ನಾನು ನಿಮ್ಮ ಸ್ನೇಹಿತ, ಶಿಕ್ಷಕ, ತರಬೇತುದಾರ ಹಿತೈಷಿ. ಓಕೆ ಲರ್ನ್ ಈಸಿ ಚಾನಲಲ್ಲಿ ನಾವು ಒಂದೇ ಉದ್ದೇಶ ಹೊಂದಿದ್ದೇವೆ: ಜ್ಞಾನವನ್ನು ಎಲ್ಲರಿಗೂ ಸುಲಭವಾಗಿ ತಲುಪಿಸುವುದು. ಗಣಿತ, ವಿಜ್ಞಾನ, ಇತಿಹಾಸ, ಕನ್ನಡ ಇನ್ನು ಮುಂತಾದ ಯಾವುದೇ ವಿಷಯವನ್ನು ಸರಳ ಭಾಷೆಯಲ್ಲಿ ಸ್ಪಷ್ಟ ಉದಾಹರಣೆಗಳೊಂದಿಗೆ ನೀವು ಕಲಿಯಲು ಇಷ್ಟಪಟ್ಟರೆ ಇದೇ ನಿಮ್ಮ ಜಾಗ. ಹೊಸ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳಬಾರದೆಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನುಡಿಗಟ್ಟುಗಳ ಪಾರ್ಟ್ 3 ವಿಡಿಯೋವನ್ನು ನೋಡೋಣ. ಎಳೆ ನಿಂಬೆ ಎಂದರೆ ಅನಾನುಭವಿ, ಅಂದರೆ ಯಾವುದೇ ಅನುಭವವಿಲ್ಲದ ವ್ಯಕ್ತಿ ಎಂದರ್ಥ. ಎಳೆ ನಿಂಬೆಕಾಯಿ ಎಂದರೆ ಅನುಭವವಿಲ್ಲದವನು. ಎಳ್ಳಷ್ಟು ಎಂದರೆ ಅತ್ಯಲ್ಪ. ಎಳ್ಳು ನೀರು ಬಿಡು ಎಂದರೆ ಶಾಶ್ವತವಾಗಿ ಸಂಬಂಧವನ್ನು ಕಳೆದುಕೋ ಎಂದರ್ಥ. ಏಟು ತಿನ್ನು ಎಂದರೆ ಸೋಲು ಎಂದರ್ಥ. ಏತಿ ಎಂದರೆ ಪ್ರೀತಿಯನ್ನು, ಎಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು. ಏಳನೇ ತಿಂಗಳಲ್ಲಿ ಹುಟ್ಟಿದವ ಎಂದರೆ ಅವಸರ ಪಡುವವ ಎಂದರ್ಥ. ಏಳು ಕೆರೆ ನೀರು ಕುಡಿದವ ಎಂದರೆ ಬಹಳ ಅನುಭವಶಾಲಿ. 7 ತಿಂಗಳಲ್ಲಿ ಹುಟ್ಟಿದವ ಎಂದರೆ ಅವಸರ ಪಡುವವ. 7 ಕೆರೆ ನೀರು ಕುಡಿದವ ಎಂದರೆ ಬಹಳ ಅನುಭವಶಾಲಿ. 7 ಕೆರೆ ನೀರು ಕುಡಿಸು ಎಂದರೆ ಬಹಳ ಕಷ್ಟಕೊಡು. ಒಂಟೆ ಕಾಲಿನ ಮೇಲೆ ನಿಲ್ಲು ಎಂದರೆ ಬಹಳ ಕುತೂಹಲದಿಂದಿರು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎಂದರೆ ಪಕ್ಷಪಾತ ಮಾಡು. ಒಂದು ಕಾಲು ಒಳಗೆ, ಒಂದು ಕಾಲು ಹೊರಗೆ ಎಂದರೆ ಸ್ಪಷ್ಟ ಮನಸ್ಸಿಲ್ಲದವ. ಒಂದು ಕೈ ನೋಡು ಎಂದರೆ ಪ್ರಯತ್ನ ಪಡು. ಒಂದೇ ದೋಣಿಯಲ್ಲಿರು ಎಂದರೆ ಬದ್ಧನಾಗಿರು. ಒಂದೇ ಬಳ್ಳಿಯ 2 ಹೂವುಗಳು ಎಂದರೆ ಒಂದೇ ಮೂಲದವರು, ಇಬ್ಬರು ಒಂದೇ ಬಗೆಯ ಗುಣವುಳ್ಳವರು ಎಂದರ್ಥ. ಒಗ್ಗರಣೆ ಹಾಕು ಎಂದರೆ ಇಲ್ಲದಿರುವುದನ್ನು ಬೆರೆಸಿ ಹೇಳು. ಒಡಕು ಬಾಯಿ ಎಂದರೆ ವಿವೇಕವಿಲ್ಲದೆ ಮಾತಾಡುವವ. ಒಡಕು ಹಣೆಯ ಎಂದರೆ ದುರದೃಷ್ಟವಂತ. ಒಡಕು ಬಾಯಿ ಎಂದರೆ ಗುಟ್ಟು ನಿಲ್ಲದ ಬಾಯಿ. ವನಪಾಂಡಿತ್ಯ ಎಂದರೆ ರಸಗ್ರಹಣ ಮಾಡದ ಪಾಂಡಿತ್ಯ. ಒಣಹರಟೆ ಎಂದರೆ ಜೊಳ್ಳು ಮಾತುಗಳಿಂದ ಕೂಡಿದ. ಒಣಜಂಬ ಎಂದರೆ ವ್ಯರ್ಥ ಅಲಂಕಾರ. ಒಣಜಗಳ ಎಂದರೆ ನಿಷ್ಫಲ ಹೋರಾಟ. ಒಳಗಣ್ಣು ತೆರೆ ಎಂದರೆ ಅಂತರಂಗದ ದೃಷ್ಟಿ ಬೀರು. ಒಳಗುಟ್ಟು ಎಂದರೆ ಅಂತರಂಗವನ್ನು ಬಹಿರಂಗ ಮಾಡದೆ ಇರುವುದು. ಓಂ ಪ್ರಥಮ ಎಂದರೆ ಮೊತ್ತ ಮೊದಲು. ಓಗೋಡು ಎಂದರೆ ಪ್ರತ್ಯುತ್ತರ ಕೊಡು. ಓಟಕ್ಕೀಳು ಎಂದರೆ ಓಡಿ ಹೋಗು. ಓನಾಮ ಎಂದರೆ ಪ್ರಾರಂಭದ ಪಾಠ. ಒಬಿರಾಯನ ಕಾಲ ಎಂದರೆ ಬಹಳ ಪ್ರಾಚೀನ ಕಾಲ. ಓರಗೆ ಹಚ್ಚು ಎಂದರೆ ಚೆನ್ನಾಗಿ ಪರೀಕ್ಷಿಸು. ಕಂಕಣ ತೊಡು ಎಂದರೆ ನಿರ್ಧರಿಸು. ಕಂಕಣಬದ್ಧನಾಗು ಎಂದರೆ ಸಂಕಲ್ಪ ಮಾಡು. ಕಂಠ ಬಿಗಿದು ಬರು ಎಂದರೆ ಮಾತನಾಡಲು ಕಷ್ಟವಾಗು. ಕೆಂಡಕಾರು ಎಂದರೆ ಸಿಟ್ಟಾಗು. ಕಂತೆ ಪುರಾಣ ಎಂದರೆ ವ್ಯರ್ಥ ಚರ್ಚೆ. ಕಂತೆ ಪುರಾಣ ಯಾರಿಗೂ ಬೇಡವಾದ ಹಳೆಯ ವಿಚಾರ. ಕಂಬಿ ಕೀಳು ಎಂದರೆ ಪಲಾಯನ ಮಾಡು. ಕಗ್ಗಂಟು ಎಂದರೆ ಬಗೆಹರಿಸಲಾಗದ ಸಮಸ್ಯೆ. ಕಚ್ಚೆ ಕಟ್ಟು ಎಂದರೆ ಸಿದ್ಧನಾಗು. ಕಟ್ಟಿಟ್ಟ ಬುತ್ತಿ ಎಂದರೆ ಅನುಭವಿಸಲೇಬೇಕಾದುದು. ಕಟ್ಟಿಡು ಎಂದರೆ ಮೀಸಲಿಡು.
ಕಟ್ಟುಕತೆ ಎಂದರೆ ಸುಳ್ಳು ಕತೆ. ಕಟ್ಟುಪಾಡು ಎಂದರೆ ನಿಯಮ. ಕಡದು ತೋರಣ ಕಟ್ಟು ಎಂದರೆ ಶಿಕ್ಷಿಸು. ಕಡಿವಾಣ ಹಾಕು ಎಂದರೆ ಹತೋಟಿಯಲ್ಲಿಡು. ಕಡೆ ಹಾಯಿಸು ಎಂದರೆ ಹಿಡಿದ ಕೆಲಸವನ್ನು ಪೂರ್ಣಗೊಳಿಸು. ಕಡ್ಡಿ ಆಡಿಸು ಎಂದರೆ ಕೆಲಸ ಕೆಡಿಸು. ಇಂದಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮತ್ತಷ್ಟು ಹೀಗೆ ಕಲಿಕೆಯ ವಿಡಿಯೋಗಳಿಗೆ ಓಕೆ ಲರ್ನ್ ಈಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೆ ಹೊಸ ವಿಷಯದ ಜೊತೆ ಸಿಗೋಣ. ಕಲಿಯೋದನ್ನು ನಿಲ್ಲಿಸಬೇಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಸತೀಶ್.